ಇಲ್ಲಿ ರಾಹುಕಾಲದಲ್ಲಿ ಪೂಜೆ ಆಗುತ್ತೆ. ಹಾಗೆ ತಾಯಿಗೆ ಶಾಕಂಬರಿ ಅಂತ ಕರೀತಾರೆ. ಇಲ್ಲಿ ಹಚ್ಚುವಂಥ ನಿಂಬು ದೀಪ ತುಂಬಾ ಫೇಮಸ್. ಮನೇಲಿ ಏನಾದರೂ ಜಗಳ ಆದರೆ ಇಲ್ಲಿ ಅದಕ್ಕೆ ಪರಿಹಾರ ಕೂಡ ಆಗುತ್ತೆ. ಹೌದು, ಎಲ್ಲಿ ಅಂತ ನೋಡ್ತಾ ಇದ್ದೀರಾ? ಬನ್ನಿ ತಿಳಿಸ್ಕೊಡ್ತೀನಿ. ಇವತ್ತು ನಾವು ಬಂದಿರೋ ದೇವಸ್ಥಾನ ಬನಶಂಕರಿ, ಬ್ಯಾಂಗ್ಳೂರಲ್ಲಿ ತುಂಬಾ ಫೇಮಸ್ ಇದು. ನೋಡಿ, ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಈ ಥರ ಉಪ್ಪನ್ನು ರಾಶಿ ಹಾಕಿರ್ತಾರೆ. ಮತ್ತು ಇಲ್ಲಿ ತುಂಬಾ ಲಿಂಬು ದೀಪನ ಹಚ್ತಿರ್ತಾರೆ. ಏನಕ್ಕಂತಂದರೆ ಮನೇಲಿ ಏನಾದರೂ ಜಗಳ ಇದ್ದರೆ, ವೈಮನಸ್ಸಿದ್ರೆ, ಅಥವಾ ನೆಮ್ಮದಿ ಇಲ್ಲ ಅಂತಂದರೆ, ಏನೋ ಒಂದು ಬೇಡ್ಕೊಂಡಿರ್ತೀರ, ಅದು ಆಗ್ತಾ ಇಲ್ಲ ಅಂತಂದರೆ, ಏನಾದರೂ ಒಂದು ಟೆನ್ಷನ್ ಇದ್ದರೆ ಅದೆಲ್ಲನೂ ಇಲ್ಲಿ ಈ ಥರ ದೀಪ ಹಚ್ಚೋದ್ರಿಂದ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಇದು ಮಾತ್ರ ಅಲ್ಲ, ತುಂಬಾ ಇನ್ನೂ ವಿಶೇಷವಾದ ಹಾಗೆ ತುಂಬ ಅಚ್ಚರಿ ಮೂಡಿಸುವಂಥ ವಿಷಯನ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ, ಬನ್ನಿ. ಹಾಗೆ ಈ ದೇವಸ್ಥಾನ ಬರೋಬ್ಬರಿ 110 ವರ್ಷಗಳ ಹಳೆ ಕಾಲದ್ದು ದೇವಸ್ಥಾನ ಆಗಿರುತ್ತೆ. ಈ ತಾಯಿಗೆ ಶಾಕಂಬರಿ ತಾಯಿ ಅಂತ ಕೂಡ ಕರೀತಾರೆ. ಶಾಕಂಬರಿ ಅಂತಂದರೆ ಸಸ್ಯಾಹಾರಿ ಎಂದರ್ಥ. ಇನ್ನು ಇಲ್ಲಿ ವಿಶೇಷವಾಗಿರೋದಂದರೆ ರಾಹುಕಾಲದಲ್ಲಿ ಪೂಜೆ ಆಗಿರೋದು. ಅದಕ್ಕೊಂದು ದೊಡ್ಡ ಕಥೆನೇ ಇದೆ. ಒಂದಿನ ಅರ್ಚಕರು ಪೂಜೆ ಮಾಡಬೇಕಾದ್ರೆ ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಬರ್ತಿದ್ದಂಗೆ 3 ಮುತ್ತೈದೆಯರು ಬಂದ್ರಂತೆ. 3 ಮುತ್ತೈದೆಯರು ಕೇಳಿದ್ರು, ನಮಗೆ ಇವಾಗ ಪೂಜೆ ಆಗಲೇಬೇಕಂತ. ಪುರೋಹಿತರು ಹೇಳಿದ್ರಂತೆ, ಇದು ಇವಾಗ ರಾಹುಕಾಲ, ಪೂಜೆ ಮಾಡ್ಲಿಕ್ಕೆ ಆಗಲ್ಲ ಅಂತ. ಆದರೂ ಒತ್ತಾಯ ಮಾಡಿ ಅವ್ರ ಹತ್ರ ಪೂಜೆ ಮಾಡಿಸ್ಕೊಂಡ್ರು. ಆಗ ಪೂಜೆ ಮಾಡಿ ಅರ್ಚಕರು ಹೊರಗಡೆ ಬರಬೇಕಾದ್ರೆ ಆ 3 ಜನ ಮುತ್ತೈದೆಯರು ಅಲ್ಲಿ ಇರಲೇ ಇಲ್ಲ. ಆ ದಿನ ತಾಯಿ ಏನೋ ಒಂದು ಸೂಚನೆ ನೀಡಿ ರಾಹುಕಾಲದಲ್ಲೂ ಪೂಜೆ ಮಾಡ್ಬೋದು ಅಂತ ತೋರಿಸ್ಕೊಟ್ರು ಅಂತ ಆ ದಿನದಿಂದ ತಾಯಿಗೆ ರಾಹುಕಾಲದಲ್ಲಿ ಪೂಜೆ ಆಗುತ್ತೆ. ಹಾಗೆ ಇಲ್ಲಿ ರಾಹುಕಾಲದಲ್ಲಿ ನಡೆಯುವಂಥ ಪೂಜೆ ತುಂಬಾ ವಿಶೇಷವಾಗಿರುತ್ತೆ. ಏನೇ ಬೇಡಿಕೆನ ಕೋರ್ಕೊಂಡ್ರು ಇಲ್ಲಿ ನೆರವೇರಿಸ್ತಾಳೆ ಆ ತಾಯಿ. ನೀವು ಕೂಡ ಆ ತಾಯಿಯ ದರ್ಶನ ಮಾಡಿ ತಾಯಿಯ ಪ್ರೀತಿ ಹಾಗೂ ಅನುಗ್ರಹಕ್ಕೆ ಪಾತ್ರರಾಗಿ. ಬಾದಾಮಿಯಿಂದ ಈ ತಾಯಿ ಬೆಂಗಳೂರಿಗೆ ಬಂದಿರುವಂಥದ್ದು ಇದೊಂದು ಅಚ್ಚರಿಯಾದ ರೋಚಕ ಕತೆ ಅಂತಲೇ ಹೇಳ್ಬೋದು. ಸೋಮಣ್ಣ ಶೆಟ್ಟರ್ ಅಂತ ಒಬ್ಬರು ಭಕ್ತಾದಿಗಳು ಪ್ರತಿ ವರ್ಷ ಬಾದಾಮಿಗೆ ಹೋಗಿ ತಾಯಿ ಉತ್ಸವನ ನೋಡ್ತಾ ಇದ್ರು. ಒಂದ್ಸರಿ ಏನು ಹುಷಾರಿಲ್ಲದೆ ಹೋಗ್ಲಿಕ್ಕಾಗಲಿಲ್ಲ ಅಂತೆ. ಹಾಗೆ ತಾಯಿನ ಅಲ್ಲಿಂದ ರಥದಲ್ಲಿ ಉತ್ಸವ ಮಾಡಿಕೊಂಡು ಕರ್ಕೊಂಡು ಬರ್ತಾರೆ. ಹಾಗೆ ಬಂದಂಥ ತಾಯಿ ಇಲ್ಲೇ ನೆಲೆ ಆಗ್ತಾಳೆ. ನಂತರ ಈ ಪ್ರದೇಶನ ಬನಶಂಕರಿ ಅಂತ ಕರೀತಾರೆ. ಎಷ್ಟು ವಿಚಿತ್ರ ಅಲ್ವಾ? ನೀವೇನು ಇವಾಗ ಕಲ್ಲು ನೋಡ್ತಾ ಇದ್ದೀರಲ್ವ, ಇದು ಬಹಳ ವಿಶೇಷವಾದಂಥ ಕಲ್ಲು. ಇದ್ರ ಮೇಲೆ ಕೈ ಇಟ್ಟು ನೀವೇನಾದರೂ ಪ್ರಾರ್ಥನೆ ಮಾಡಿಕೊಂಡ್ರೆ ಅಥವಾ ಅದಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡ್ರೆ ಇದು ಕೈ ನಿಮ್ದು 2 ಮುಂದೆ ಮೂವ್ ಆಗಿ ಜಾಯಿನ್ ಆಗುತ್ತೆ. ಇದು ಇಲ್ಲಿ ಬಹಳ ವಿಶೇಷವಾಗಿರುತ್ತೆ. ನೀವು ಹೋದಾಗ ಕೂಡ ಇದನ್ನು ಮಾಡಿ. ಹಾಗೆ ಏನಾದರೂ ಪ್ರಾರ್ಥನೆ ಇಟ್ಟರೆ ನಿಮಗೂ ಕೂಡ ಕ್ಲಾರಿಫೈ ಆಗುತ್ತೆ. ಅದರ ಜೊತೆಗೆ ನಾನು ಹೋಗಿರುವಂಥದ್ದು ಫ್ರೈಡೇ ಆಗಿತ್ತಲ್ವ, ಸಾರಿ ಕೂಡ ಎಲ್ಲಮ್ ಹಾಕ್ತಿದ್ರು. ಹಾಗೆ ಅನ್ನಪ್ರಸಾದ ಕೂಡ ಇತ್ತು. ಇಲ್ಲಿ ಪ್ರತಿ ಫ್ರೈಡೇ ಅನ್ನಪ್ರಸಾದ ಇರುತ್ತೆ. ಅನ್ನಪ್ರಸಾದಕ್ಕೆ ಅನ್ನ ಸಾಂಬಾರು ಇರುತ್ತೆ, ಪೊಂಗಲ್ಲು ಇರುತ್ತೆ. ತುಂಬ ಟೇಸ್ಟಾಗಿ ಕೂಡ ಇತ್ತು ಅನ್ನಪ್ರಸಾದ. ಈ ಇನ್ಫಾರ್ಮೇಷನ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.